ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಈ ವಿಡಿಯೋದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಯೂಶಲಿ ಮಾಡುವಂಥ 5 ಮಿಸ್ಟೇಕ್ಸ್ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಯೂಶಲಿ ನಮ್ಮ ಹತ್ರ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳುವಂಥ ಒಂದು ಕಾಮನ್ ಕಂಪ್ಲೇಂಟ್ ಏನು ಅಂದರೆ, ಸರ್ ನಾನು ತುಂಬ ಡಯಟಿಂಗ್ ಮಾಡ್ತೇನೆ, ನಾನು ಅನ್ನ ಬಿಟ್ಟಿದ್ದೇನೆ, ಚಪಾತಿ ಅಷ್ಟೇ ತಿಂತೇನೆ, ಅಥವಾ ಜೋಳದ ರೋಟಿ ಅಷ್ಟೇ ತಿಂತೇನೆ, ಅಥವಾ ರಾಗಿ ಮುದ್ದೆ ಅಷ್ಟೇ ತಿಂತೇನೆ, ಆದರೂ ನನ್ನ ಶುಗರ್ ಲೆವೆಲ್ ತುಂಬ ಹೈ ಇದೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾವು ಹೊರಗಡೆ ಫುಡ್ ಏನೂ ತಗೊಳ್ಳಲ್ಲ, ಮನೇಲಿರುವ ಫುಡ್ ಅಷ್ಟೇ ತಗೊಳ್ತೇನೆ, ಆದರೂ ನನ್ನ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಈ ಥರ ಕನ್ಫ್ಯೂಷನ್ಸ್ ತುಂಬ ಜನರಿಗಿದೆ ಆ್ಯಂಡ್ ಅವರು ರೆಗ್ಯುಲರ್ಲಿ ಆ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಯೂಶಲಿ ಡಯಾಬಿಟಿಕ್ ಪೇಷಂಟ್ಸ್ ಮಾಡುವಂಥ 5 ಮಿಸ್ಟೇಕ್ಸ್, ಆ ಮಿತ್ಸ್ ಅಂತ ಹೇಳ್ಬೋದು. ಅಂದರೆ ಅವರು ಅಂದ್ಕೊಂಡಿದ್ದಾರೆ ಇದೇ ಥರ ಮಾಡಿದರೆ ನನ್ನ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಬಟ್ ಅದು ಹಾಗಲ್ಲ. ಸೊ ಅದರ ಬಗ್ಗೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಹೇಳುವಂಥದ್ದು ಏನಂದರೆ, ನಾನು ಅನ್ನ ಬಿಟ್ಟಿದ್ದೇನೆ, ಡಯಾಬಿಟಿಸ್ ಆದ ಕೂಡಲೇ ಅನ್ನ ಬಿಡಬೇಕು ಅಂತ ಒಂದು ಕಾನ್ಸೆಪ್ಟ್ ಎಲ್ಲರ ಮನಸ್ಸಲ್ಲೂ ಇದೆ. ಆ್ಯಂಡ್ ಅನ್ನ ಬಿಟ್ಟು ಈಗ ಚಪಾತಿ ತಿಂತಾ ಇದ್ದೇನೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಫಸ್ಟ್ ನಾವು ಅರ್ಥ ಮಾಡಬೇಕಾಗಿದೆ ಏನಂದರೆ, ಈ ಗ್ರೈನ್ಸ್ ಏನಿದೆ, ಸೊ ಎಲ್ಲ ಗ್ರೈನ್ಸಲ್ಲೂ ಆಲ್ಮೋಸ್ಟ್ 70 to 80% ಕಾರ್ಬೋಹೈಡ್ರೇಟ್ ಇದೆ. ಆ್ಯಂಡ್ ಅದರಲ್ಲಿ ನಾವು ಮೇನ್ಲಿ ನೋಡಬೇಕಾಗಿದೆ ಏನಂದರೆ, ಅದರಲ್ಲಿ ಇರುವಂಥ ಗ್ಲೈಸಿಮಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಈ ಗ್ಲೈಸಿಮಿಕ್ ವ್ಯಾಲ್ಯೂ ಅಂದರೆ ಏನು? ಗ್ಲೈಸಿಮಿಕ್ ವ್ಯಾಲ್ಯೂ ಅಂದರೆ ಒಂದು ಮನುಷ್ಯನಿಗೆ ನಾವು ಗ್ಲೂಕೋಸ್ ಕೊಟ್ಟರೆ, ಸೊ ಆ ಒಂದು ಬ್ಲಡ್ ಶುಗರ್ ಏನಿದೆ, ಆ ಗ್ಲೂಕೋಸ್ ತಗೊಂಡ್ಮೇಲೆ ಆಲ್ಮೋಸ್ಟ್ 100% ರೈಸ್ ಆಗುತ್ತೆ. ಸೊ ಆ ಗ್ಲೂಕೋಸ್ ಬದಲು ಆ ಗ್ಲೂಕೋಸಿಗೆ ಕಂಪೇರ್ ಮಾಡಿ ನಾವೀಗ ಒಬ್ಬನಿಗೆ ರೈಸ್ ಕೊಡ್ತೀವಿ, 100 grams ರೈಸ್ ಕೊಟ್ಟರೆ ಅವರ ಗ್ಲೂಕೋಸ್ ಲೆವೆಲ್ಸ್ ಏನಿದೆ, ಮೇ ಬಿ ಅದೊಂದು 70% ಜಾಸ್ತಿ ಆಗ್ಬೋದು. 100% ಆಗಲ್ಲ, ಬಟ್ 70% ಜಾಸ್ತಿ ಆಗ್ಬೋದು. ಸೊ ಅದರ ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ನಾವು 70 ಅಂತ ಹೇಳ್ತೀವಿ. ಸೊ ಅದೇ ಥರ ಬೇರೆ ಒಂದು ಐಟಮ್ ಕೊಟ್ಟು ಅವರ ಬ್ಲಡ್ ಶುಗರ್ ಅರೌಂಡ್ 95% ಜಾಸ್ತಿ ಆದರೆ ಅದರ ಗ್ಲೈಸಿಮಿಕ್ ವ್ಯಾಲ್ಯೂ 95 ಅಂತ ಹೇಳ್ತೀವಿ. ಸೊ ನಾವು ಫಸ್ಟ್ ನೋಡಬೇಕಾಗಿದೆ ಏನಂದರೆ, ನಾವು ತಗೊಳ್ಳುವಂಥ ಆಹಾರದ ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ. ಸೊ ಡಯಾಬಿಟಿಸ್ ಬಂದ್ಕೊಳ್ಳೆ ಅನ್ನ ಬಿಟ್ಟು ಚಪಾತಿ ತಗೊಳ್ತೀವಿ, ಆದರೂ ನನ್ನ ಶುಗರ್ ಲೆವೆಲ್ ಯಾಕೆ ಹೈ ಇದೆ? ಎಷ್ಟೋ ಜನ ರೈಸ್ ಬಿಟ್ಟು ಬಿಡ್ತಾರೆ, ಬರೀ ರಾಗಿ ಮುದ್ದೆ ತಿಂತಾರೆ, ಆದರೂ ನಮ್ಮ ಶುಗರ್ ಲೆವೆಲ್ ಯಾಕೆ ಹೈ ಇದೆ? ಸೊ ಈ ಥರ ಕನ್ಫ್ಯೂಷನ್ಸ್. ಅವರು ಅಂದ್ಕೊಂಡಿದ್ದೇನು, ನಾನು ಸರಿ ಮಾಡ್ತಾ ಇದ್ದೇನೆ, ಆದರೂ ನನ್ನ ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿ ಮೆಡಿಸಿನ್ ಡೋಸೇಜ್ ಏನಿದೆ ಅದು ಜಾಸ್ತಿ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ನಾಟ್ ದ ರೈಟ್ ವೇ. ಈಗ ನಾವು ಒಂದು ಕೆಲಸ ಮಾಡುವ, ಮೋಸ್ಟ್ಲಿ ನಾವು ಯೂಸ್ ಮಾಡುವಂಥ ಧಾನ್ಯಗಳು, ಅದು ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು. ಸೊ ಇದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಮತ್ತು ಅದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಇದೆ ಅಂತ ನೋಡೋಣ. ಸೊ ಮೇನ್ಲಿ ಫಸ್ಟ್ ಈಗ ನಾವು ರೈಸ್ ನೋಡಿದರೆ, ವೈಟ್ ರೈಸ್ ನೋಡಿದರೆ ಅದರದ್ದು ಕಾರ್ಬೋಹೈಡ್ರೇಟ್ ಏನಿದೆ ಅದರಲ್ಲಿ ಸುಮಾರು 78 ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ. ಆ್ಯಂಡ್ ಅದೇ ಥರ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕೂಡ ಅರೌಂಡ್ 75 ಇದೆ. ಆ್ಯಂಡ್ ನಾವೀಗ ಬಾಯ್ಲ್ಡ್ ರೈಸ್ ನೋಡಿದರೆ ಅದರದ್ದು ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಮೇ ಬಿ ಒಂದು ಸ್ವಲ್ಪ ಕಮ್ಮಿ, ಒಂದು 74% ಇದೆ. ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಅರೌಂಡ್ 68% ಇದೆ. ಬಟ್ ಅದೇ ಥರ ನಾವು ಗೋಧಿ ನೋಡಿದರೆ, ಗೋಧಿ ನಾವು ಮೋಸ್ಟ್ಲಿ ಹೆಂಗೆ ತಗೊಳ್ತೀವಿ, ಚಪಾತಿ ಮಾಡಿ ತಗೊಳ್ತೀವಿ. ಸೊ ಗೋಧಿ ಫ್ಲೋರಿಂದು, ಗೋಧಿ ಹಿಟ್ಟಿಂದು ನಾವು ನೋಡಿದರೆ ಅರೌಂಡ್ ಅದರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಏನಿದೆ ಅರೌಂಡ್ 74% ಕಾರ್ಬೋಹೈಡ್ರೇಟ್ ಇದೆ. ಅದೇ ಥರ 60% 60 ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕೂಡ ಇದೆ. ಇನ್ನು ನಾವು ಜೋಳ ನೋಡಿದರೆ ಅದರದ್ದು ಅರೌಂಡ್ 60s ಅಲ್ಲಿದೆ. ಆ್ಯಂಡ್ ರಾಗಿ, ಈಗ ಬ್ಯಾಂಗ್ಳೂರ್ ಸೈಡಲ್ಲೆಲ್ಲ ನೋಡಿದರೆ ಭಾಳ ರಾಗಿ ಯೂಸ್ ಮಾಡ್ತಾರೆ. ಸೊ ರಾಗಿದು ನೋಡಿದರೂ ಕೂಡ ಅರೌಂಡ್ 54 to 68 ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ. ಕ್ಯಾಲರಿ ಕೂಡ ಆಲ್ಮೋಸ್ಟ್ ಸಿಮಿಲಿಯರ್ ಇದೆ. ಸೊ ನಾವೀಗ ಅರ್ಥ ಮಾಡಬೇಕಾಗಿದೆ ಏನಂದರೆ, ಆಲ್ಮೋಸ್ಟ್ ಎಲ್ಲ ಗ್ರೈನ್ಸಿಗೂ ಕೂಡ ಆಲ್ಮೋಸ್ಟ್ ಸಿಮಿಲಿಯರ್ ಆಗಿರುವಂಥ ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ. ಆ್ಯಂಡ್ ಅದರಲ್ಲಿ ಇರುವಂಥ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅಂದರೆ, ಈಗ ಒಂದು ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆದರೆ ಸುಮಾರು 4 ಕ್ಯಾಲರಿ ರಿಲೀಸ್ ಆಗುತ್ತೆ. ಸೊ ಒಂದು 70 ಗ್ರಾಮ್ ಯಾವುದಾದ್ರೂ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ, ಮೇ ಬಿ ಒಂದು 100 ಗ್ರಾಮ್ ರೈಸ್ ತಗೊಂಡ್ರೆ ಅದರಲ್ಲಿ 70 ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಸೊ ಅದು ಡೈಜೆಸ್ಟ್ ಆದರೆ ಸುಮಾರು 280 ಕಿಲೋ ಕ್ಯಾಲರೀಸ್ ನಮಗೆ ಸಿಗುತ್ತೆ. ಇದು ಕಾರ್ಬೋಹೈಡ್ರೇಟ್ ಒಂದೇ ಅಲ್ಲ, ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಇರುತ್ತೆ, ಫ್ಯಾಟ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ನಮ್ಮ ಕ್ಯಾಲರಿಫಿಕ್ ವ್ಯಾಲ್ಯೂ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಧಾನ್ಯಗಳಿಗೂ ಕೂಡ ಆಲ್ಮೋಸ್ಟ್ ಸಿಮಿಲಿಯರ್ ಕ್ಯಾಲರಿ ಇದೆ. ಬಟ್ ನಾವೇನು ಮಾಡ್ತೀವಿ, ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಕೂಡಲೇ ನಾವು ಅನ್ನ ಬಿಟ್ಟು ಬಿಡ್ತೀವಿ, ಅದರ ಬದಲು ರೋಟಿ ಅಥವಾ ಚಪಾತಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ವೆರಿ ಸಿಂಪಲ್, ನನ್ನ ಹತ್ರ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಾನು ರೈಸ್ ಬಿಟ್ಟಿದ್ದೇನೆ, ರಾಗಿ ಮುದ್ದೆ ತಿಂತೇನೆ. ಆ ರಾಗಿ ಮುದ್ದೆ ಕ್ವಾಂಟಿಟಿ ಏನಿದೆ ಅದು ನಾವು ಈಗ ಎಷ್ಟು ಕ್ವಾಂಟಿಟಿ ರಾಗಿ ಮುದ್ದೆ ತಿಂತಿರೋ ಅದರಲ್ಲಿ ನಾವು ಚಪಾತಿ ಮಾಡ್ಲಿಕ್ಕೆ ಅಥವಾ ರೋಟಿ, ರಾಗಿ ದೋಸೆ ಏನಾದರೂ ಮಾಡ್ಲಿಕ್ಕೆ ನೋಡಿದ್ರೆ ಮಿನಿಮಮ್ 5 ದೋಸೆ ಮಾಡ್ಬೋದು ಅಷ್ಟೇ ಹಿಟ್ಟಲ್ಲಿ. ಸೊ ಆ ರಾಗಿ ಮುದ್ದೆ ತಿಂದರೂ ಕೂಡ ನಮ್ಮ ಶುಗರ್ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಫಸ್ಟ್ ನಾವು ಅರ್ಥ ಮಾಡಬೇಕಾಗಿದ್ದು ಏನಂದರೆ, ಆ ಎಲ್ಲ ಗ್ರೈನ್ಸ್ಗೂ ಆಲ್ಮೋಸ್ಟ್ ಸಿಮಿಲಿಯರ್ ಕ್ಯಾಲರಿ ಮತ್ತು ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ. ಸೊ ನಾವು ಏನು ಮಾಡಬೇಕು ಅಂದರೆ ಅದರ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಬೇಕು. ದಟ್ ಈಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಬಟ್ ಆದರೂ ಡಾಕ್ಟರ್ಸ್ ಹೇಳ್ತಾರೆ ನೀವು ಅನ್ನ ಬಿಟ್ಟು ಚಪಾತಿ ತಿನ್ನಿ ಅಂತ ಹೇಳುವ ಕಾರಣ ಏನಂದರೆ, ಚಪಾತಿ ಅದರ ಒಂದು ಲೆಕ್ಕ ಸಿಗುತ್ತೆ, ಅದು ಬಿಟ್ಟು ಬೇರೆ ಏನೂ ಬೆನಿಫಿಟ್ಸ್ ಇಲ್ಲ. ಮೇ ಬಿ ಮಾರ್ಜಿನಲ್ಲಿ ಒಂದು ಸ್ವಲ್ಪ ಏರುಪೇರು ಇರ್ಬೋದು, ಸ್ವಲ್ಪ ಲೈಕ್ ಫೈಬರ್ ಕಂಟೆಂಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಗ್ಲೈಸಿಮಿಕ್ ವ್ಯಾಲ್ಯೂ ಕಡಿಮೆ ಆಗ್ಬೋದು, ಅಥವಾ ಸ್ವಲ್ಪ ಜಾಸ್ತಿ ಪ್ರೋಟೀನ್ ಮತ್ತು ಫ್ಯಾಟ್ ಇರ್ಬೋದು. ಸೊ ಬಟ್ ಅದು ಬಿಟ್ಟರೆ ಈಗ ನೀವು ರೈಸ್ ತಿನ್ನೋರಾದರೆ ನೀವೇನು ಮಾಡಿ ರೈಸೇ ತಗೋಬೋದು, ಬಟ್ ಅದರ ಕ್ವಾಂಟಿಟಿಯನ್ನು
ನಾವು ಕರೆಕ್ಟಾಗಿ ಡಿಫೈನ್ ಮಾಡಬೇಕು. ಮೇ ಬಿ ನೀವು ರೆಗ್ಯುಲರ್ಲಿ ನಾವು ಒಂದು ಒಳ್ಳೆ ಸಾರಿದ್ರೆ ನಾವೇನು ಮಾಡ್ತೀವಿ, ಜಾಸ್ತಿ ಅನ್ನ ಹಾಕೊಂಡ್ಬಿಡ್ತೀವಿ. ಬಟ್ ಚಪಾತಿ ನಮ್ಮ ಮನೆಯವರು ಕೊಡುವಾಗ 2 ಚಪಾತಿಯಿಂದ ಲಿಮಿಟ್ ಇದ್ದರೆ 2 ಚಪಾತಿ ಕೊಡ್ತಾರೆ. ಸೊ ಫಸ್ಟ್ ನಾವು ಮಾಡಬೇಕಾಗಿದ್ದು ಈ ಧಾನ್ಯಗಳ ಕನ್ಸಂಪ್ಷನ್, ಅದರ ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಕು. ಅದು ಬಿಟ್ಟು ಅನ್ನ ಬಿಟ್ಟು ಚಪಾತಿ ತಿಂದರೆ, ಅಥವಾ ಚಪಾತಿ ಬಿಟ್ಟು ರಾಗಿ ತಿಂದರೆ, ಅಥವಾ ರಾಗಿ ಬಿಟ್ಟು ಜೋಳ ತಿಂದರೆ ನಮ್ಗೆ ಏನೂ ಬೆನಿಫಿಟ್ ಸಿಗಲ್ಲ. ಸೊ ಇದೇ ಬೆನಿಫಿಟ್ ಈಗ ತುಂಬ ಜನರದ್ದು ಒಂದು ಪ್ರಾಕ್ಟೀಸ್ ಇದೆ, ಓಟ್ಸ್ ತಿಂತಾರೆ. ಓಟ್ಸ್ ತಿಂದೋದು ಒಂದು ಪ್ಯಾಷನ್ ಆಗಿದೆ ಈಗ. ಸೊ ಓಟ್ಸಲ್ಲಿ ಕೂಡ ಆಲ್ಮೋಸ್ಟ್ ಸಿಮಿಲರ್ ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ. ದ ಓನ್ಲಿ ಡಿಫ್ರೆನ್ಸ್ ಇಸ್ ದ್ಯಾಟ್ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಾರಿನಾಂಶ ಇದೆ. ಸೊ ಚಪಾತಿ ಅಥವಾ ರೋಟಿ ತಿನ್ನೋರಾದರೆ ಅದರೊಟ್ಟಿಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಜಾಸ್ತಿ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದು ಕಂಟ್ರೋಲಲ್ಲಿ ಇರುತ್ತೆ, ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ. ಸೊ ಎರಡನೇ ಪಾಯಿಂಟ್, ಈ ನಮ್ಮಲ್ಲಿ ಬರುವ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಕೊಬ್ಬಿರುವ ಆಹಾರ ಕಂಪ್ಲೀಟ್ ಬಿಟ್ಟಿದ್ದೇನೆ, ನಾನು ಪ್ರೋಟೀನ್ ತಗೊಳ್ಳೋದು ತುಂಬ ಕಡಿಮೆ ಮಾಡಿದ್ದೇನೆ, ಮೊಟ್ಟೆ ತಿಂತಾ ಇಲ್ಲ ಈಗ, ಆದರೂ ನನ್ನ ಬ್ಲಡ್ ಶುಗರ್ ಜಾಸ್ತಿ ಇದೆ. ಸೊ ಡಯಾಬಿಟಿಸ್ ಇದ್ದವರು ಆ್ಯಕ್ಚುಲಿ ಫ್ಯಾಟ್ ತಗೊಳ್ಳೋದನ್ನ ಜಾಸ್ತಿ ಮಾಡಬೇಕು, ಪ್ರೋಟೀನ್ ತಗೊಳ್ಳೋದನ್ನ ಕೂಡ ಜಾಸ್ತಿ ಮಾಡಬೇಕು. ತುಂಬ ಜನರ ಮನಸ್ಸಲ್ಲ ತಪ್ಪು ಕಲ್ಪನೆ ಇದೆ, ಪ್ರೋಟೀನ್ ಜಾಸ್ತಿ ತಗೊಂಡು ಕೂಡಲೇ ನಮ್ಮ ಲಿವರ್ಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಕಿಡ್ನೀಸಿಗೆ ಒತ್ತಡ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ಫ್ಯಾಟ್ ಇರೋದು ಜಾಸ್ತಿ ತಿಂದ ಕೂಡಲೇ ನಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನಮ್ಮ ಹಾರ್ಟ್ಗೆ ಸಮಸ್ಯೆ ಬರ್ಬೋದು ಅಂತ ಅನ್ಕೊಂಡಿದ್ದಾರೆ. ಇದೆರಡೂ ಕೂಡ ತಪ್ಪು. ಸೊ ಆ್ಯಕ್ಚುಲಿ ನೋಡಿದರೆ ಡಯಾಬಿಟಿಸ್ ಪೇಷಂಟಿಗೆ ದ ಬೆಸ್ಟ್ ಫುಡ್ ಇಸ್ ಫ್ಯಾಟಿ ಫುಡ್. ಯಾಕೆ? ಬಿಕಾಸ್ ಫ್ಯಾಟ್ ಡೈಜೆಸ್ಟ್ ಆದಾಗ ಪ್ರೊಡ್ಯೂಸ್ ಆಗೋದು ಫ್ಯಾಟಿ ಆಸಿಡ್, ಆ್ಯಂಡ್ ಫ್ಯಾಟಿ ಆಸಿಡ್ಗೆ ಈ ಇನ್ಸುಲಿನ್ ಡಿಪೆಂಡೆನ್ಸಿ ಇಲ್ಲ, ಇನ್ಸುಲಿನ್ ಇಲ್ಲದೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರು ಫ್ಯಾಟಿ ಫುಡ್ಡನ್ನು ಜಾಸ್ತಿ ಮಾಡಿ ಧಾನ್ಯಗಳು ಅಥವಾ ಕಾರ್ಬೋಹೈಡ್ರೇಟ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು. ಇನ್ನು ಪ್ರೋಟೀನ್ ಕೂಡ ತಗೋಬೇಕು ಚೆನ್ನಾಗಿ, ಯಾಕೆಂದರೆ ನಮ್ಮ ಮಸಲ್ಸ್ ಚೆನ್ನಾಗಿ ಬೆಳಿಬೇಕು ಅಂದರೆ ನಮಗೆ ಪ್ರೋಟೀನ್ ಬೇಕೇ ಬೇಕು. ಸೊ ಪ್ರೋಟೀನ್ದು ಕೊರತೆ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಮಸಲ್ ಬಲ್ಕು ತುಂಬ ಕಡಿಮೆ ಇರುತ್ತೆ. ಸೊ ಈಗ ನಾವು ತಗೊಳ್ಳುವಂಥ ಆಹಾರದಲ್ಲಿರುವಂಥ ಗ್ಲೂಕೋಸು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು, ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಅದರಲ್ಲಿ ಅದು ಬ್ರೈನ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ನಮ್ಮ ಮಸಲ್ಸ್ ಇರ್ಬೋದು, ನಮ್ಮ ಲಿವರ್ ಇರ್ಬೋದು, ನಮ್ಮ ಫ್ಯಾಟ್ ಟಿಶ್ಯೂ ಇರ್ಬೋದು, ಎಲ್ಲ ಕಡೆ ಗ್ಲೂಕೋಸ್ ಹೋಗುತ್ತೆ. ಸೊ ಬ್ರೈನ್ ಮತ್ತು ಪ್ಯಾಂಕ್ರಿಯಾಸ್ ಎಲ್ಲ ಏನಿದೆ ಅದಕ್ಕೆ ಇನ್ಸುಲಿನ್ ಬೇಕು ಅಂತಿಲ್ಲ, ಅದು ಡೈರೆಕ್ಟಾಗಿ ಗ್ಲೂಕೋಸ್ನ ತಗೊಳ್ಳುವಂಥ ಶಕ್ತಿ ಅದಕ್ಕಿದೆ. ಇನ್ನು ಬಾಕಿ ಇರುವಂಥ ನಮ್ಮ ಲಿವರ್ ಇರ್ಬೋದು, ಮಸಲ್ ಇರ್ಬೋದು, ಫ್ಯಾಟ್ ಕೊಬ್ಬಿರ್ಬೋದು, ಸೊ ಆ ಸೆಲ್ಸ್ಗೆ ಈ ಗ್ಲೂಕೋಸ್ ಹೋಗಬೇಕು ಅಂದರೆ ಇನ್ಸುಲಿನ್ ಬೇಕೇ ಬೇಕು. ಸೊ ನೀವೇ ವಿಚಾರ ಮಾಡಿ, ಈಗ ಗ್ಲೂಕೋಸ್ ಫ್ಯಾಟ್ ಟಿಶ್ಯೂಸ್ಗೆ ಹೋದರೆ ಏನಾಗುತ್ತೆ, ಅದರಲ್ಲಿ ಅದು ಡೆಪಾಸಿಟ್ ಆಗುತ್ತೆ, ನಮ್ಮ ಬೊಜ್ಜು ಇನ್ನೂ ಜಾಸ್ತಿ ಆಗುತ್ತೆ, ದಪ್ಪ ಆಗ್ತೀರಾ ಇನ್ನು. ಸೊ ಅದು ನಮ್ಮ ಲಿವರ್ಗೆ ಹೋದರೆ ಏನಾಗುತ್ತೆ, ಲಿವರ್ಲಿ ಕೂಡ ಅದು ಸ್ಟಾಕ್ ಆಗುತ್ತೆ. ಸೊ ಗ್ಲೈಕೋಜನ್ ಜಾಸ್ತಿ ಆಗಿ ನಮಗೆ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಅದು ಮಸಿಲ್ಸ್ಗೆ ಹೋದರೆ ಮಾತ್ರ ಅಲ್ಲಿ ಅದು ಖರ್ಚಾಗುತ್ತೆ, ATP ಅಥವಾ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ನಡಿಬೇಕು ಅಂದರೆ ನಮಗೆ ಎನರ್ಜಿ ಬೇಕು. ಸೊ ಎಲ್ಲ ಡಯಾಬಿಟಿಕ್ ಪೇಷಂಟಿಗೂ ಇಟ್ ಈಸ್ ದ ಬೆಸ್ಟ್ ದ್ಯಾಟ್ ಅವರ ಗ್ಲೂಕೋಸ್ ಏನಿದೆ ಅದು ನಮ್ಮ ಮಸಲ್ ಟಿಶ್ಯೂಗೆ ಹೋಗಬೇಕು. ಸೊ ಮಸಲ್ ಟಿಶ್ಯೂಗೆ ಹೋಗಬೇಕು ಅಂದರೆ ಮಸಿಲ್ ಇರಬೇಕು ತಾನೇ. ಸೊ ನಾವು ರೆಗ್ಯುಲರ್ ಆಗಿ ಏನು ಪ್ರೋಟೀನ್ ಇರುವಂಥ ಆಹಾರ ತಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಮಸಿಲ್ ಬಲ್ಕ್ ತುಂಬ ಕಡಿಮೆ ಆಗ್ತಾ ಬರ್ತದೆ. ಸೊ ಹಾಗಾಗಿ ನಾವು ಇಷ್ಟೇ ಅನ್ನ ತಿಂದರೂ ಕೂಡ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ಬರುವಂಥ ಎಷ್ಟೋ ಲೇಡೀಸ್ ಹೇಳುವಂಥ ಕಾಮನ್ ಕಂಪ್ಲೇಂಟ್ ಏನು ಅಂದರೆ, ನಾನು ಇಷ್ಟೇ ತಿಂತೇನೆ ಸರ್ ಆದರೂ ನಮ್ಮ ವೆಯ್ಟ್ ಕಡಿಮೆ ಆಗಲ್ಲ, ಬಿಕಾಸ್ ಅವರ ಮಸಿಲ್ ಬಲ್ಕ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಇಷ್ಟೇ ತಿಂದರೂ ಕೂಡ ಅದರಲ್ಲಿರುವಂಥ ಗ್ಲೂಕೋಸ್ ಎಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗಿ ಸ್ಟಾಕ್ ಆಗ್ತಾ ಇದೆ. ಸೊ ಮಸಿಲ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು, ಚೆನ್ನಾಗಿ ಪ್ರೋಟೀನ್ ಇರುವಂಥ ಆಹಾರಗಳು ತಗೋಬೇಕು. ಒಂದು ಮಾಲಿಕ್ಯೂಲ್ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆದರೆ 4 ಕ್ಯಾಲರಿ ರಿಲೀಸ್ ಆಗುತ್ತೆ. ಅದೇ ಥರ ಒಂದು ಮಾಲಿಕ್ಯೂಲ್ ಪ್ರೋಟೀನ್ ಡೈಜೆಸ್ಟ್ ಆದರೂ ಕೂಡ 4 ಕಿಲೋ ಕ್ಯಾಲರಿ ರಿಲೀಸ್ ಆಗುತ್ತೆ. ಸೊ ಅದೇ ಥರ ಒಂದು ಮಾಲಿಕ್ಯೂಲ್ ಫ್ಯಾಟ್ ಡೈಜೆಸ್ಟ್ ಆದರೆ 9 ಕ್ಯಾಲರಿ ರಿಲೀಸ್ ಆಗುತ್ತೆ. ಬಟ್ ನೀವೇ ವಿಚಾರ ಮಾಡಿ, ಫ್ಯಾಟ್ ನಮಗೆ ಎಷ್ಟು ತಿನ್ಲಿಕ್ಕಾಗುತ್ತೆ? ಸೊ ವೆರಿ ಮಿನಿಮಮ್ ತಗೊಂಡು ಕೂಡಲೇ ನಮಗೇನಾಗುತ್ತೆ, ಹೊಟ್ಟೆ ತುಂಬಿದ್ದೊಂದು ಫೀಲಿಂಗ್ ಬರುತ್ತೆ, ಸೆಟೈಟಿ ಆಗುತ್ತೆ, ಸಾಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಫ್ಯಾಟ್ ತಿಂದರೆ ನಮ್ಮ ಈಟಿಂಗ್ ತುಂಬ ಜಾಸ್ತಿ ತಿನ್ನುವಂಥ ಹ್ಯಾಬಿಟ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಟ್ ಧಾನ್ಯಗಳು ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರಗಳು ತಗೊಂಡ್ರೆ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗೋದು ಹೇಗೆ ಅಂದರೆ, ನಾವು ಒಂದು ಪೇಪರ್ಗೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ, ಸಡನ್ ಆಗಿ ದೊಡ್ಡ ಲೈಕ್ ಫ್ಲೇಮ್ ಬರುತ್ತೆ ಆ್ಯಂಡ್ ಬೇಗ ಪೇಪರ್ ಖಾಲಿ ಆಗುತ್ತೆ. ಸೊ ಪ್ರೋಟೀನ್ ಮತ್ತು ಫ್ಯಾಟ್ ಹೇಗೆ ಅಂದರೆ ಕಟ್ಟಿಗೆಗೆ ಬೆಂಕಿ ಹಚ್ಚಿದಂಗೆ ನಿಧಾನಕ್ಕೆ ಉರಿತಾ ಇರ್ತದೆ, ಬೇಗ ಖಾಲಿ ಆಗೋದಿಲ್ಲ. ಸೊ ಈ ಕಾರ್ಬೋಹೈಡ್ರೇಟ್ ಇರುವಂಥ ಆಹಾರ ನಾವು ತಗೊಂಡ್ರೆ ಬೆಳಿಗ್ಗೆ 5 ದೋಸೆ ತಿಂದರೂ ಕೂಡ ಇನ್ನೊಂದು 1.5 ತಾಸಲ್ಲಿ ನಮಗೆ ಮತ್ತೆ ಹಸಿವಾಗುತ್ತೆ. ಹಸಿವು ಆದ ಕೂಡಲೇ ನಾವೇನು ಮಾಡ್ತೀವಿ, ಮತ್ತೆ ತಿಂತೀವಿ. ಯೂಶಲಿ ಕಾರ್ಬೋಹೈಡ್ರೇಟಲ್ಲಿ ಇರುವಂಥ ಹೆಚ್ಚಿಗೆ ಕ್ಯಾಲರಿ ಲಿವರ್ಲಿ ಸ್ಟಾಕ್ ಆಗಿರುತ್ತೆ. ಯಾಕೆ? ಕ್ಯಾಲರಿ ಇಲ್ಲದೇ ಇದ್ದಾಗ ಅದನ್ನು ಯೂಸ್ ಮಾಡಲಿಕ್ಕೆ. ಬಟ್ ನಾವು ಫ್ರೀಕ್ವೆಂಟ್ ಆಗಿ ತಿಂತಾ ಇದ್ದರೆ ಏನಾಗುತ್ತೆ, ಈ ಕ್ಯಾಲರಿ ಅಲ್ಲೇ ಸ್ಟಾಕ್ ಆಗುತ್ತೆ, ನಮ್ಮ ಫ್ಯಾಟಿ ಲಿವರ್ ಬರುತ್ತೆ, ನಮಗೆ ಬೊಜ್ಜು ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಬರುತ್ತೆ. ಸೊ ಡಯಾಬಿಟಿಸ್ ಪೇಷಂಟ್ಸ್ ಏನಿದೆ ಅವರು ಫ್ಯಾಟ್ ಇರುವಂಥ ಆಹಾರ ಅಂದರೆ ಬರೀ ಎಣ್ಣೆ ತಗೋಬೇಕು ಅಂತ ಅಲ್ಲ ನಾನು ಹೇಳಿದ್ದು, ಒಳ್ಳೆ ಫ್ಯಾಟ್ ಇರುವಂಥ ನಟ್ಸ್ ಇರ್ಬೋದು, ಅಥವಾ ತುಪ್ಪ ಇರ್ಬೋದು, ಅಥವಾ ಫ್ಯಾಟಿ ಫಿಶ್ಗಳಿರ್ಬೋದು, ಅಥವಾ ಲೈಕ್ ಕೆಲವು ಸೀಡ್ಸ್ ಇರ್ಬೋದು, ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಈ ಥರ ಐಟಮ್ಸ್, ಮೊಸರು ಇರ್ಬೋದು, ಈ ಥರ ಐಟಮ್ಸನ್ನು ನಾವು ರೆಗ್ಯುಲರ್ಲಿ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದರೆ ಏನಾಗುತ್ತೆ, ಡಯಾಬಿಟಿಸ್ ಇರೋವ್ರದ್ದು ಡಯಾಬಿಟಿಸ್ ಲೆವೆಲ್ ಅಥವಾ ಬ್ಲಡ್ ಶುಗರ್ ಲೆವೆಲ್ ಏನಿದೆ ಅದರ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇನ್ನು ನೆಕ್ಸ್ಟ್ ಮಿಸ್ಬಿಲೀಫ್ ಏನಂದರೆ, ಡಯಾಬಿಟಿಸ್ ಇದ್ದವರು ಹಣ್ಣು ತಿನ್ನಬಾರ್ದು.
ಸೊ ಡಯಾಬಿಟಿಸ್ ಇದ್ದವರು ಹಣ್ಣು ತಿಂದರೆ ಮಾತ್ರ ಅವರದ್ದು ಫ್ಯೂಚರ್ಲಿ ಬರುವಂಥ ಎಷ್ಟೋ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸನ್ನು ನಮಗೆ ತಡೆಗಟ್ಟಲಿಕ್ಕೆ ಆಗುತ್ತೆ. ಸೊ ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಹಣ್ಣು ತಿನ್ನೋದನ್ನ ಕಂಪ್ಲೀಟ್ಲಿ ಬಿಟ್ಟಿದ್ದೇನೆ. ಸೊ ಹಣ್ಣು ಮತ್ತು ತರಕಾರಿಗಳೇನಿದೆ ಅದು ನಾವು ಚೆನ್ನಾಗಿ ಯಾವಾಗಲೂ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಆಗಬೇಕು. ಬಟ್ ನಮ್ಮಲ್ಲಿರುವಂಥ ಕಾಮನ್ ಪ್ರಾಕ್ಟೀಸ್ ಏನಂದರೆ ಹೊಟ್ಟೆ ತುಂಬ ಊಟ ಮಾಡಿ ಅದಾದಮೇಲೆ ಹಣ್ಣು ತಿಂತಾರೆ. ಸೊ ವಾಟ್ ಎವರ್ ವಿ ಟೇಕ್ ಇಸ್ ಎಕ್ಸ್ಟ್ರಾ. ಸೊ ಆ ಹ್ಯಾಬಿಟನ್ನು ನಾವು ನಿಲ್ಲಿಸಬೇಕು. ಹಣ್ಣು ಬೇಕಾದ್ರೆ ಒಂದು ಟೈಮಿಂದು ನಿಮ್ಮ ಫುಡ್ ಕ್ಯಾನ್ಸಲ್ ಮಾಡಿ ಅದರ ಬದಲು ಹಣ್ಣು ತಿಂದು ನೋಡಿ, ತುಂಬ ಒಳ್ಳೆಯದು. ಈಗ ಡಯಾಬಿಟಿಸ್ ಇರುವವರು ಬಿಡಬೇಕಾಗಿರುವಂಥ ಹಣ್ಣುಗಳು ಯಾವುದು ಅಂತ ಕೇಳಿದ್ರೆ ಚಿಕ್ಕು ಇರ್ಬೋದು, ಮ್ಯಾಂಗೋ ಇರ್ಬೋದು, ಬನಾನಾ ಇರ್ಬೋದು, ಗ್ರೇಪ್ಸ್ ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು. ಸೊ ಈ ಹಣ್ಣುಗಳು ಭಾಳ ಸ್ವೀಟ್ ಇದ್ದಿದ್ದಕ್ಕೆ ಇದು ಬಿಡಬೇಕು ಅಂತ ಹೇಳ್ತೀವಿ. ಆ್ಯಂಡ್ ಅದು ಬಿಡಬೇಕು ಅಂತ ಹೇಳಲಿಕ್ಕೆ ಇರೋ ಮುಖ್ಯ ಕಾರಣ ಏನಂದರೆ ಅದು ನಮ್ಮ ಮೇನ್ ಫುಡ್ ಆಗಿ ನಾವು ಕನ್ಸಿಡರ್ ಮಾಡೋದೇ ಇಲ್ಲ, ಊಟ ಆದಮೇಲೆ ತಗೊಳ್ತೀವಿ. ಸೊ ಹಾಗಾಗಿ ಅಡಿಷನಲ್ ಕ್ಯಾಲರಿ ಆಗುತ್ತೆ. ಇದರದ್ದು ಕೂಡ ಗ್ಲೈಸಿಮಿಕ್ ವ್ಯಾಲ್ಯೂ ನೋಡಿದರೆ ರೈಸಿಂದ ಗ್ಲೈಸಿಮಿಕ್ ವ್ಯಾಲ್ಯೂ ಎಷ್ಟಿದೆ, ಅನ್ನದ ಗ್ಲೈಸಿಮಿಕ್ ವ್ಯಾಲ್ಯೂ ಎಷ್ಟಿದೆ, ಅಷ್ಟೇ ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ ಒಂದು ಬಾಳೆಹಣ್ಣಿಗೂ ಕೂಡ. ಬಟ್ ನಾವು ಅನ್ನ ಚೆನ್ನಾಗಿ ತಿಂದು ಮತ್ತೆ ಬಾಳೆಹಣ್ಣು ತಿನ್ನುವಾಗ ಏನಾಗುತ್ತೆ, ಅವಾಗೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಣ್ಣು ತಿಂದಾಗ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಹಣ್ಣಲ್ಲಿ ಇರುವಂಥ ಬಾಕಿ ಇರುವಂಥ ಎಷ್ಟೋ ವೈಟಮಿನ್ಸು, ನ್ಯೂಟ್ರಿಯೆಂಟ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಅದು ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ವೆಜಿಟಬಲ್ ಒಂದು ಸೊಪ್ಪು ನಾವು ನೋಡಿದರೆ ಅದರಲ್ಲಿ 0 to 15% ಅಷ್ಟೇ ನಮ್ಮ ಗ್ಲೈಸಿಮಿಕ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಸೊಪ್ಪು ಎಷ್ಟು ಒಳ್ಳೆಯದು ನೋಡಿ. ನೀವು ಆಹಾರ ತಗೊಳ್ಳುವಾಗ ನಾವು ಒಂದು ಒಳ್ಳೆ ಚೆನ್ನಾಗಿ ಸೊಪ್ಪಿನ ಪಲ್ಯ, ಪ್ರತಿಯೊಂದು ಪೇಷಂಟ್ಗೂ ನಾನು ಹೇಳ್ತೇನೆ, ಒಂದು ಸೊಪ್ಪಿನ ಪಲ್ಯ, ಒಂದು ತರಕಾರಿ ಪಲ್ಯ, ಒಂದು ಸ್ವಲ್ಪ ಹಸಿ ತರಕಾರಿ, ಮತ್ತೆ ಅನ್ನ ತಗೊಳ್ಳಿ. ಸೊ ಆವಾಗ ನಿಮ್ಮ ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿ ಆಗೋದಿಲ್ಲ. ಸೊಪ್ಪಿನ ಪಲ್ಯದ ಗ್ಲೈಸಿಮಿಕ್ ವ್ಯಾಲ್ಯೂ ಇಸ್ ವೆರಿ ಲೋ. ನಿಮ್ಮ ಬೀನ್ಸ್ ಇರ್ಬೋದು, ಬಾಕಿ ಇರೋ ತರಕಾರಿಗಳಿರ್ಬೋದು, ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಇಸ್ ವೆರಿ ಲೋ. ಸೊ ಅದೇ ಥರನೇ ಹಣ್ಣಿಂದು ಗ್ಲೈಸಿಮಿಕ್ ವ್ಯಾಲ್ಯೂ ಕೂಡ ಭಾಳ ಜಾಸ್ತಿ ಏನಲ್ಲ. ಇಟ್ ಈಸ್ ಜಸ್ಟ್ ಆಸ್ ಸೇಮ್ ಆಸ್ ದ್ಯಾಟ್ ಆಫ್ ಕಾರ್ಬೋಹೈಡ್ರೇಟ್. ಸೊ ನೀವು ಒಂದೊತ್ತು ಬೆಳಗಿನ ತಿಂಡಿ ಬೇಕಾದ್ರೆ ಬಿಟ್ಟು ಅದರ ಬದಲು ಹಣ್ಣು ತಗೋಬೋದು, ತುಂಬ ಒಳ್ಳೆಯದು, ಏನೂ ತೊಂದರೆಗಳಾಗಲ್ಲ. ಸೊ ಬಟ್ ಅದು ಬಿಟ್ಟು ನಾವು ತಿಂಡಿ ಮಾಡಿ ಅದರೊಟ್ಟಿಗೆ ಹಣ್ಣು ತಿಂದಾಗ ಏನಾಗುತ್ತೆ, ನಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ 4th ಪಾಯಿಂಟ್ ಏನಂದರೆ ಎಕ್ಸಸೈಸ್. ಸೊ ಯೂಶಲಿ ನಮಗೆಲ್ಲ ಗೊತ್ತು ಎಕ್ಸಸೈಸ್ ಇಸ್ ದ ಬೆಸ್ಟ್ ವೇ ಟು ರೆಡ್ಯೂಸ್ ಡಯಾಬಿಟಿಸ್. ಯಾಕೆಂದರೆ ವ್ಯಾಯಾಮ ಮಾಡಿದಾಗ ಮಾತ್ರ ಇನ್ಸುಲಿನ್ ಇಲ್ಲದೆ ಶುಗರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಆಗುತ್ತೆ ಸೆಲ್ಸ್ಗೆ ಅಥವಾ ಮಸಿಲ್ಸ್ಗೆ. ಸೊ ಹಾಗಾಗಿ ನಾವು ರೆಗ್ಯುಲರ್ಲಿ ವ್ಯಾಯಾಮ ಮಾಡಬೇಕು. ಒಂದ್ಸಲ ನೀವು ಒಂದು 40 minutes ವ್ಯಾಯಾಮ ಮಾಡಿದ್ರೆ ಅದರ ಎಫೆಕ್ಟ್ ಅಟ್ಲೀಸ್ಟ್ ಒಂದು 48 hours ತನಕ ನಿಮಗೆ ಸಿಗುತ್ತೆ. ಸೊ ಬಟ್ ವ್ಯಾಯಾಮ ಮಾಡುವಾಗ ಇರುವಂಥ ಒಂದು ಅಡ್ವಾಂಟೇಜ್ ಏನಂದರೆ ಅದರ ಒಟ್ಟಿಗೆ ನಮ್ಮ ಮಸಿಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ನಾವು ತಗೊಂಡಿರೋ ಆಹಾರದಲ್ಲಿ ಇರುವಂಥ ಶುಗರ್ ಏನಿದೆ ಅದು ಬೇಗ ಖರ್ಚಾಗ್ಬಿಡುತ್ತೆ. ನಾನು ಫಸ್ಟ್ ಹೇಳ್ದಂಗೆ ಮಸಿಲ್ಸ್ ಆರ್ ದ ಬೆಸ್ಟ್ ವೇ ಟು ರಿಡ್ಯೂಸ್ ದ ಬ್ಲಡ್ ಶುಗರ್. ಸೊ ಅದರ ಒಟ್ಟಿಗೆ ನಾವು ಏನು ಅರ್ಥ ಮಾಡಬೇಕು ಅಂದರೆ ನಾವೆಲ್ಲ ರೆಗ್ಯುಲರ್ಲಿ ಏನು ಮಾಡ್ತೀವಿ, ವಾಕಿಂಗ್ ಹೋಗ್ತೀವಿ. ಓಕೆ, ವಾಕಿಂಗ್ ತುಂಬ ಒಳ್ಳೆ ವ್ಯಾಯಾಮ. ಬಟ್ ನಾವು ಹುಟ್ಟಿದಾಗಿಂದ ನಾವು ವಾಕಿಂಗ್ ಮಾಡಿ 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 ನಮ್ಮ ಕಾಲಲ್ಲಿರೋ ಮಸಿಲ್ಸ್ ಏನಿದೆ ದೇ ಆರ್ ವೆರಿ ವೆಲ್ ಟ್ರೈನ್ಡ್. ಎಷ್ಟೊತ್ತು ವಾಕಿಂಗ್ ಮಾಡಿದರೂ ಕೂಡ ನಮ್ಗೆ ಅಷ್ಟು ಬೇಗ ಸುಸ್ತಾಗಲ್ಲ. ಅಟ್ ದ ಸೇಮ್ ಟೈಮ್ ನೀವು 10 ಕಿಲೋಮೀಟರ್ ವಾಕಿಂಗ್ ಮಾಡೋರು ಇರ್ಬೋದು, ನಾನು 1 ಕಿಲೋಮೀಟರ್ ನಾನ್ ಸ್ಟಾಪ್ ಓಡಿ ಅಂತ ಹೇಳಿದ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಯಾಕೆ, ಬಿಕಾಸ್ ಓಡುವಾಗ ಕಾಲಲ್ಲಿರೋ ಮಸಲ್ಸ್ ಒಂದೇ ಅಲ್ಲ, ಎಲ್ಲ ಮಸಲ್ಸ್ ಒಟ್ಟಿಗೆ ಕೆಲಸ ಮಾಡಬೇಕಾಗುತ್ತೆ, ಭಾಳ ಕ್ಯಾಲರಿ ರಿಕ್ವೈರ್ಮೆಂಟ್ ಇರುತ್ತೆ. ಹಾಗಾಗಿ ನಿಮಗೆ ಲಾಂಗ್ ಟರ್ಮ್ ಅದು ಮಾಡಲಿಕ್ಕಾಗಲ್ಲ. ಸೊ ಡಯಾಬಿಟಿಸ್ ಇದ್ದವರು ಮಾಡಬೇಕಾಗಿದೆ ಏನಂದರೆ ವಾಕಿಂಗ್ ಮಾಡೋರಾದರೆ 5-10 ಕಿಲೋಮೀಟರ್ ವಾಕ್ ಮಾಡಬೇಕು ಅಂತಿಲ್ಲ. ಯಾಕೆಂದರೆ ಯೂಶಲಿ ಡಯಾಬಿಟಿಸ್ ಸ್ಟಾರ್ಟ್ ಆಗೋದೇ ಆಫ್ಟರ್ ಏಜ್ ಆಫ್ 40. ಸೊ 40 ಆದಮೇಲೆ ಅವರಿಗೆ ವೇರ್ ಆ್ಯಂಡ್ ಟೇರ್ ಸ್ಟಾರ್ಟ್ ಆಗುತ್ತೆ, ಮೊಣಕಾಲು ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅದಿಟ್ಟುಕೊಂಡು ತುಂಬ ವಾಕಿಂಗ್ ಮಾಡಿದರೆ ಇನ್ನೂ ಆರ್ಥರೈಟಿಸ್ ಜಾಸ್ತಿ ಆಗಿ ನಿಮ್ಮೆಲ್ಲ ಎಕ್ಸಸೈಸ್ ಮಾಡೋದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವರಿಗೆ ಡಿಸೈನ್ ಮಾಡಿರುವಂಥ ಡಯಾಬಿಟಿಕ್ ಎಕ್ಸಸೈಸಸ್ ಇದೆ. ಈಗ ಬೇಕಾದ್ರೆ ನನ್ನ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ನೀವು ಬೇಕಾದ್ರೆ ನೋಡ್ಬೋದು. ಸೊ ಆ ಎಕ್ಸಸೈಸ್ಗಳನ್ನು ನೀವು ರೆಗ್ಯುಲರ್ಲಿ ಮಾಡುವಾಗ ಏನಾಗುತ್ತೆ, ನಿಮ್ಮ ಮಸಿಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ. ಯಾವಾಗಲೂ ಡಯಾಬಿಟಿಕ್ ಪೇಷಂಟ್ಸು ರೆಸಿಸ್ಟೆಡ್ ಎಕ್ಸಸೈಸೇ ಮಾಡಬೇಕು. ನಮ್ಮ ಮಸಿಲ್ ಬಲ್ಕ್ ಇಂಪ್ರೂವ್ ಆಗುವಂಥ ಎಕ್ಸಸೈಸ್ಗಳನ್ನು ಮಾಡಿದಾಗ ನೀವು ತಗೊಂಡಿರುವಂಥ ಆಹಾರದಲ್ಲಿ ಇರುವಂಥ ಹೆಚ್ಚಿಗೆ ಕ್ಯಾಲರಿ ಏನಿದೆ ಅದು ಬೇಗ ಖರ್ಚಾಗುತ್ತೆ ಆ್ಯಂಡ್ ನಿಮ್ಮ ಶುಗರ್ನ ನಿಮಗೆ ನಾರ್ಮಲೈಸ್ ಮಾಡಲಿಕ್ಕೆ ಆಗುತ್ತೆ. ಇನ್ನು ಲಾಸ್ಟ್ ಏನಂದರೆ ಡಯಾಬಿಟಿಸ್ ಇದ್ದವರು ಮೆಡಿಸಿನ್ ತಗೊಳ್ಳೋದ್ರಲ್ಲಿ ಮಾಡುವಂಥ ಮಿಸ್ಟೇಕ್. ಸೊ ಇದರಲ್ಲಿ ಏನು ಅಂದರೆ ಫಸ್ಟ್ ನಾವೇನು ಅರ್ಥ ಮಾಡಬೇಕು, ಓಕೆ ಒಂದು ಶುಗರ್ ನನಗೆ ಸ್ಟಾರ್ಟ್ ಆಯಿತು, ಓಕೆ ನಮ್ಮ ಶುಗರ್ ಜಾಸ್ತಿ ಇದೆ, ಮೇ ಬಿ ಅದನ್ನು ಸಡನ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಮೇ ಬಿ ಮೆಡಿಸಿನ್ ತಗೋಬೇಕಾಗ್ಬೋದು. ಕೆಲವರಿಗೆ ಗೊತ್ತೇ ಆಗಲ್ಲ, ಶುಗರ್ 300-400 ಇರುತ್ತೆ, ಆವಾಗ ಅವರಿಗೆ ಗೊತ್ತಾಗುತ್ತೆ ಓ ನನಗೆ ಡಯಾಬಿಟಿಸ್ ಸ್ಟಾರ್ಟ್ ಆಗಿದೆ. ಸೊ ಆವಾಗ ಅವ್ರು ಏನು ಮಾಡಬೇಕು, ಓಕೆ ಮೆಡಿಕೇಶನ್ ತಗೋಬೇಕು. ಬಟ್ ಆ್ಯಕ್ಚುಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಶುಗರ್ ಓಕೆ ಸ್ವಲ್ಪ ಜಾಸ್ತಿ ಇದೆ ಅಂತಿದ್ರೆ ನಾವು ನಮ್ಮ ಆಹಾರವನ್ನು ಫಸ್ಟ್ ಕಂಟ್ರೋಲ್ ಮಾಡಬೇಕು. ನಾನು ಫಸ್ಟ್ ಹೇಳ್ದಂಗೆ ಮೇ ಬಿ ಒಂದು 1500 ಕ್ಯಾಲರೀಸ್ಗೆ ರೆಸ್ಟ್ರಿಕ್ಟ್ ಮಾಡಬೇಕು ಫಸ್ಟ್ ಸ್ಟೆಪ್. ಇದಾದಮೇಲೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ಒಂದು 40 minutes ಎಕ್ಸಸೈಸ್ ಮಾಡಬೇಕು. ಅದರೊಟ್ಟಿಗೆ ನಾನು ಹೇಳಿರೋ ಹಣ್ಣು ತರಕಾರಿ ಅದೆಲ್ಲ ತಿಂದರೂ ಕೂಡ ನಿಮ್ಮ ಓವರಾಲ್ ಕ್ಯಾಲರಿ ಏನಿದೆ 1500 ಆಗಬೇಕು. ಒಂದು ಸ್ವಲ್ಪ ಹೊತ್ತು ವ್ಯಾಯಾಮ ಮಾಡಬೇಕು. ಇದು ಎರಡೂ ಮಾಡಿದ ಮೇಲೆ ಸ್ಟಿಲ್ ನಿಮ್ಮ ಶುಗರ್ ಎಷ್ಟು ಜಾಸ್ತಿ ಇದೆ ನೋಡಿ ಅದಕ್ಕಿರುವಂಥ ಮೆಡಿಕೇಶನ್ ನಾವು ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ, ಎಷ್ಟೋ ಜನ ನಾನು ನೋಡ್ತೇನೆ ಅವರು ಇನ್ಸುಲಿನ್ ಹೈ ಡೋಸ್ ತಗೊಳ್ತಾರೆ, ಒಂದು ಸ್ವಲ್ಪ ಫುಡ್ಡು ಕಮ್ಮಿ ಮಾಡಿದ್ರೆ ಸಾಕು ಅವರಿಗೆ ಹೈಪೋಗ್ಲೈಸಿಮಿ ಆಗಿಬಿಡುತ್ತೆ. ಸೊ ಅದರ ಅರ್ಥ ಏನು, ದೇ ಆರ್ ಈಟಿಂಗ್ ಫಾರ್ ಇನ್ಸುಲಿನ್. ಅವರ ಸಲುವಾಗಿ ಎಲ್ಲ ಅವರು ಊಟ ಮಾಡ್ತಾ ಇರೋದು, ಅವರು ತಿಂತಾ ಇರೋದಲ್ಲ ಇನ್ಸುಲಿನ್ ಸಲುವಾಗಿ. ಯಾಕೆ, ಇನ್ಸುಲಿನ್ ಹೈ ಡೋಸ್ ತಗೊಳ್ತಾ ಇದ್ದಾರೆ,
ಇದ್ದಾರೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಅವರು ತಿನ್ನಲೇಬೇಕು. ಸೊ ಒಂದು ಮನುಷ್ಯನಿಗೆ ಒಂದು ದಿವಸ ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟ್ ಇಸ್ ಅರೌಂಡ್ 1800 to 2000 ಕಿಲೋ ಕ್ಯಾಲರಿ. ಸೊ ಒಂದು ಏಜ್ ಆದಮೇಲೆ ಮೇ ಬಿ ನಮಗೆ ಅಷ್ಟೆಲ್ಲ ಕ್ಯಾಲರಿ ರಿಕ್ವೈರ್ಮೆಂಟ್ ಇರಲ್ಲ, ಒಂದು 1500 ಕ್ಯಾಲರಿ ಇದ್ರೆ ಸಾಕಾಗುತ್ತೆ. ಅಷ್ಟೇ ಒಂದು ಡಯಟ್ ಚಾರ್ಟ್ ನೀವು ಮಾಡಿ, ಬೇಕಾದ್ರೆ ನೆಕ್ಸ್ಟ್ ವೀಡಿಯೋಲಿ ನಾನು ಅದೇ ಥರ ಒಂದು ಡಯಟ್ ಚಾರ್ಟ್ ಕೂಡ ಮಾಡಿಕೊಡ್ತೇನೆ. ಸೊ ಅದೇ ಥರ ಒಂದು ಡಯಟ್ ಚಾರ್ಟನ್ನು ಮಾಡಿ ಅದರೊಟ್ಟಿಗೆ ನಾವು ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸು ಮಾಡಿ ಮತ್ತೆ ನಿಮ್ಮ ಶುಗರ್ ಎಷ್ಟು ಜಾಸ್ತಿ ಇದೆಯೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿರೋ ಮೆಡಿಸಿನ್ ತಗೊಂಡ್ರೆ ಸಾಕಾಗುತ್ತೆ, ಅಥವಾ ಅದಕ್ಕೆ ಪ್ರಪೋರ್ಷನೇಟ್ ಆಗಿರುವಂಥ ಇನ್ಸುಲಿನ್ ತಗೊಂಡ್ರೆ ಸಾಕಾಗುತ್ತೆ. ಸೊ ಅದು ಬಿಟ್ಟು ನಾವು ಇನಿಷಿಯಲಿ ತುಂಬ ಮೆಡಿಕೇಶನ್ ಸ್ಟಾರ್ಟ್ ಮಾಡಿ ನಮ್ಮ ಶುಗರ್ ನಾರ್ಮಲ್ ಆಗುತ್ತೆ, ಅದರ ಸಲುವಾಗಿ ನಾವು ಏನು ಮಾಡ್ತೀವಿ, ಲೈಕ್ ಹೈಪೋಗ್ಲೈಸಿಮಿ ಆಗಬಾರ್ದು ಅಂತ ಹೇಳಿ ನಾವು ತಿಂತಾ ಹೋಗ್ತೀವಿ, ಬೊಜ್ಜು ಬೆಳೀತಾ ಹೋಗ್ತದೆ. ಇನ್ಸುಲಿನ್ ಇಸ್ ಅ ಸ್ಟೋರೇಜ್ ಹಾರ್ಮೋನ್. ಸೊ ಇನ್ಸುಲಿನ್ ಕೆಲಸ ಏನು, ರಕ್ತದಲ್ಲಿ ಇರುವಂಥ ಶುಗರ್ನ ಸ್ಟಾಕ್ ಮಾಡೋದಷ್ಟೇ. ಬಟ್ ನಮ್ಮ ಬೊಜ್ಜು, ನಮ್ಮ ಒಳಗಡೆ ಇರುವಂಥ ಆರ್ಗನ್ಸಲ್ಲಿ ಇರುವಂಥ ಬೊಜ್ಜು ಬೆಳೀತಾ ಹೋದರೆ, ನಮ್ಮ ವಿಸ್ರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಹೋದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಡಯಾಬಿಟಿಸ್ ಕಾಯಿಲೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಈ ಡಯಾಬಿಟಿಸಿಂದ ಹೊರಗೆ ಬರಬೇಕು ಅಂದರೆ ನಾನು ಈಗ ಹೇಳಿರೋ ಪ್ಯಾಟರ್ನಲ್ಲಿ ನೀವು ಹೋಗಬೇಕು. ಫಸ್ಟ್ ಆಹಾರ ಕಂಟ್ರೋಲ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಮತ್ತು ಶುಗರ್ ಜಾಸ್ತಿ ಇದ್ದರೆ ಅದಕ್ಕೆ ಮೆಡಿಕೇಶನ್ ತಗೋಬೇಕು. ಸೊ ನಾನು ಈಗ ಹೇಳಿರುವಂಥ ಮೇನ್ 5 ಮಿಸ್ಟೇಕ್ಸ್ ಏನಿದೆ ಅದು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ಅದನ್ನು ಕರೆಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.